So, welcome you all to the another experimental class of second year QC lab. So, ನಾವಿವತ್ತು resistivity of the material of the wire. So, we shall see what is the resistivity of the material of the wire. So, experiment number one, resistivity of the material of the wire. So, ಇಲ್ಲಿ ಕಾಣಿಸ್ತಾ ಇದೆಯಲ್ಲ ಈ ವೈರಿನ ರೆಸಿಸ್ಟಿವಿಟಿಯನ್ನ ನಾವೀಗ ಕ್ಯಾಲ್ಕುಲೇಟ್ ಮಾಡಬೇಕು, ಕಂಡುಹಿಡಿಯಬೇಕು. ಹಾಗಾದ್ರೆ ಈ ರೆಸಿಸ್ಟಿವಿಟಿ ಆಫ್ ದ ಮೆಟೀರಿಯಲ್ ಅನ್ನ ಕಂಡುಹಿಡಿಬೇಕಾದ್ರೆ ಪ್ರಿನ್ಸಿಪಲ್ ಏನ್ ಬೇಕು, ಪ್ರಿನ್ಸಿಪಲ್, ಆಪರೇಟರ್ಸ್, ಪ್ರೊಸೀಜರ್, ಫಾರ್ಮುಲಾ ಎಲ್ಲಾನು ನೀವು ಕಲ್ತ್ಕೋಬೇಕಾಗತ್ತೆ. ಈಗ ನಾನು ಸರ್ಕ್ಯೂಟ್ ಡಯಾಗ್ರಾಮ್ ತೋರಿಸ್ತಾ ಇದ್ದೀನಿ. ಸರ್ಕ್ಯೂಟ್ ಡಯಾಗ್ರಾಮ್ ಹೇಗಿರ್ಬೇಕು ಈ ರೆಸಿಸ್ಟಿವಿಟಿ ಆಫ್ ದ ಮೆಟೀರಿಯಲ್ ಅನ್ನ ಕಂಡುಹಿಡಿಯಬೇಕಿದ್ರೆ ಅಂತ ನಾನು ಇವತ್ತು ಮಾಡಿ ನಿಮ್ಗೆ ತೋರಿಸ್ತೀನಿ. ಸೊ ಫಸ್ಟ್ ಬ್ಯಾಟ್ರಿಯಿಂದ ಅಮೀಟರ್ ಬರಬೇಕು, ಅಮೀಟರ್ ಪಾಸಿಟಿವ್, ಅಮೀಟರ್ ನೆಗೆಟಿವ್ ಇಂದ wire ಬರಬೇಕು, resistance, that is wire. Another end of the wire in the it should come to the upper end of the rheostat, upper end of the rheostat in the plucky in the negative of the battery, and voltmeter is parallel to the wire. So this is the plan of the circuit. Okay, so we shall start one by one. So this is the experimental arrangement. ನಮಗೆ ಬ್ಯಾಟರಿ ಬೇಕು, ಅಮೀಟರ್ ಬೇಕು, ವೋಲ್ಟ್ಮೀಟರ್ ಬೇಕು, ಮತ್ತೆ ರಿಯೋಸ್ಟಾಟ್ ಬೇಕು, ಮತ್ತೆ ವೈರ್ಗಳು ಬೇಕು, ಹಾಗೇನೆ ಕನೆಕ್ಟಿಂಗ್ ವೈರ್ಸ್ ಬೇಕು. ಇಷ್ಟು ರೆಡಿ ಇದೆ. ಅಂಡ್ ಪ್ಲಕ್ಕಿ ಅವಶ್ಯಕತೆ ಇಲ್ಲ, ನಮ್ಮಲ್ಲಿ ಬ್ಯಾಟ್ರಿ ಇಲ್ಲೇ ಆನ್ ಅಂಡ್ ಆಫ್ ಇರೋದ್ರಿಂದ ಪ್ಲಕ್ಕಿ ಅವಶ್ಯಕತೆ ಇಲ್ಲ. ಸೊ ಇದನ್ನೆಲ್ಲ ನಾವು ಆಸ್ ಪರ್ ದ ಒಂದು ಸರ್ಕ್ಯೂಟ್ ಡಯಾಗ್ರಾಮ್ ನಾವು ಕನೆಕ್ಟ್ ಮಾಡ್ತಾ ಬರೋಣ. ಸೊ ಫಸ್ಟ್ ಬ್ಯಾಟರಿ ಪಾಸಿಟಿವ್ ಇಂದ ಅಮೀಟರ್ ಪಾಸಿಟಿವ್ ಗೆ ಕನೆಕ್ಟ್ ಮಾಡೋಣ. ಬ್ಯಾಟರಿ ಪಾಸಿಟಿವ್ ಇಂದ ಅಮೀಟರ್ ಪಾಸಿಟಿವ್ ಗೆ ಕನೆಕ್ಟ್ ಮಾಡೋಣ. ನೆಕ್ಸ್ಟ್ ಅಮೀಟರ್ ನೆಗೆಟಿವ್ ಇಂದ ನಾವು ವೈರ್ ಗೆ ಕನೆಕ್ಟ್ ಮಾಡೋಣ. ಸೊ ದಿಸ್ ಇಸ್ ದ ವೈರ್. ಸೊ ವೈರ್ ಗೆ ಕನೆಕ್ಟ್ ಮಾಡೋಣ. ನೆಕ್ಸ್ಟ್ another end of the wire is connected to the upper end of the rheostat. Okay, another end of the wire is connected to the another end should be connected the upper end of the rheostat. This is the upper end. Okay. Next, lower end of the rheostat should connect it to the battery negatively. Lower end should connect it to the battery negative. ನೆಕ್ಸ್ಟ್ ಇಷ್ಟೆಲ್ಲ ಆದ್ಮೇಲೆ ನಾವೇನ್ ಮಾಡ್ಬೇಕು ಅಂದ್ರೆ ವೈರ್ ನ ವಿ ಶುಡ್ ಕನೆಕ್ಟೆಡ್ ಪ್ಯಾರಲಲಿ ವಿತ್ ದ ವೋಲ್ಟ್ ಮೀಟರ್. ಸೊ ವೋಲ್ಟ್ ಮೀಟರ್ ಗೆ ನಾವೀಗ ಏನ್ ಮಾಡೋಣ, ವೈರ್ ನ ಕನೆಕ್ಟ್ ಮಾಡೋಣ. ಸೊ ದಟ್ ವೋಲ್ಟ್ ಮೀಟರ್ ಬಿಕಮ್ಸ್ ಪ್ಯಾರಲಲ್ ಟು ದ ವೈರ್. ಸೊ ಈ ನೆಗೆಟಿವ್ ಟರ್ಮಿನಲ್ ಇಂದ ಬಂದಿರುತ್ತಲ್ಲ ಆಮೀಟರ್, ಅದನ್ನ ನಾವು ವೋಲ್ಟ್ ಮೀಟರ್ okay. Next, another end is connected to negative terminal voltmeter. Okay. Okay. So this is the experimental setup that is done for to calculate the resistivity of this wire. Okay.
ಸೊ ಬ್ಯಾಟರಿಯಿಂದ ಅಮೀಟರ್ ಪಾಸಿಟಿವ್ ಕೊಟ್ಟಿದೀವಿ, ಅಮೀಟರ್ ನೆಗೆಟಿವ್ ಇಂದ ನಾವು ರೆಸಿಸ್ಟೆನ್ಸ್ ವೈರ್ ಕೊಟ್ಟಿದೀವಿ. ಅನದರ್ ಎಂಡ್ ಆಫ್ ದ ರೆಸಿಸ್ಟೆನ್ಸ್ ವೈರ್ ಇಂದ ಅಪ್ಪರ್ ಎಂಡ್ ಆಫ್ ದ ರಿಯೋಸ್ಟಾಟ್, ಅಪ್ಪರ್ ಎಂಡ್ ಆಫ್ ದ ರಿಯೋಸ್ಟಾಟ್ ಆದ್ಮೇಲೆ ಲೋವರ್ ಎಂಡ್ ಇಂದ ನೆಗೆಟಿವ್ ಆಫ್ ದ ಬ್ಯಾಟರಿ, and this wire is parallel to the voltmeter. So this is the plan of the circuit diagram. Okay, so ಈಗ ನಾವು ಇದನ್ನ ಹೇಗ್ ಮಾಡ್ಬೇಕು ಅನ್ನೋದನ್ನ ನೋಡ್ತಾ ಹೋಗೋಣ. ಸೊ ಫಸ್ಟ್ ನಾವು ಇದನ್ನ ಬ್ಯಾಟರಿಯನ್ನ ಎಕ್ಸ್ಟರ್ನಲ್ ಪವರ್ ಸಪ್ಲೈಗೆ ಕನೆಕ್ಟ್ ಮಾಡಿ ಇಲ್ಲಿ ಆನ್ ಮಾಡೋಣ. ಸೊ ಆನ್ ಮಾಡಿದ್ಮೇಲೆ ಸೊ ನಾವೇನ್ ಮಾಡ್ಬೇಕು ಅಂತ ಅಂದ್ರೆ ರಿಯೋಸ್ಟಾಟ್ ಅನ್ನ ಮೂವ್ ಮಾಡ್ತಾ ಹೋಗ್ಬೇಕು. ಕರೆಸ್ಪಾಂಡಿಂಗ್ ವೋಲ್ಟೇಜ್ ನ ನಾವು ನಿಲ್ಲಿಸ್ಕೊಂಡು ಅಮ್ಮೀಟರ್ ನ ಎಷ್ಟಿದೆ ಅಂತ ಅಮ್ಮೀಟರ್ ಅಲ್ಲಿ ಕರೆಂಟ್ ರೀಡಿಂಗ್ ಎಷ್ಟಿದೆ ಅನ್ನೋದನ್ನ ಫೈಂಡ್ ಔಟ್ ಮಾಡ್ಬೇಕು. ಸೊ ಇಲ್ಲಿ ನೀವು ಸೂಕ್ಷ್ಮವಾಗಿ ಗಮನಿಸೋದಾದ್ರೆ ಇಲ್ಲಿ 0 to 0.5 1 ಈ ರೀತಿ ಇದೆ. ಹಾಗಾದ್ರೆ ಒಂದು ಲೈನಿನ ವ್ಯಾಲ್ಯೂ 0.05 ಆಗುತ್ತೆ. ಇಲ್ಲೂ ಅಷ್ಟೇ ಅಮ್ಮೀಟರ್ ರೀಡಿಂಗ್ ಅಲ್ಲೂ ಅಷ್ಟೇ 0 to 0.5 ಇರೋದ್ರಿಂದ ಇಲ್ಲೂ ಅಷ್ಟೇ ಒಂದು ಲೈನಿನ ವ್ಯಾಲ್ಯೂ 0.05 ಆಗಿರುತ್ತೆ. ಹಾಗಾದ್ರೆ ನೀವು ವೋಲ್ಟ್ ಮೀಟರ್ ಅಲ್ಲಿ 0.1 ಮೂವ್ ಮಾಡಬೇಕು ಅಂದ್ರೆ ಎರಡು ಲೈನ್ ಅನ್ನ ಮೂವ್ ಮಾಡಿ, ಎರಡು ಲೈನ್ ಅನ್ನ ಮೂವ್ ಮಾಡಿದ್ರೆ ಇಲ್ಲೆಷ್ಟು ಬರುತ್ತೆ ರೀಡಿಂಗು ಅದನ್ನು ನೋಟ್ ಡೌನ್ ಮಾಡ್ಕೋಬಹುದು. ಈಗ ನಾವು ವಿ ಶಾಲ್ ಮೂವ್ ದ ರಿಯೋಸ್ಟಾಟ್ and make this to set for 0.1. okay, ಇಲ್ಲಿ ಈಗ ನಿಮ್ಗೆ ನೋಡಿ ಎರಡು ಲೈನ್ ಮೂವ್ ಆಗಿದೆ, ಎರಡು ಲೈನ್ ಮೂವ್ ಆಗಿದೆ ನೋಡಿ. ಸೊ ಎರಡು ಲೈನ್ ಮೂವ್ ಆಗಿರೋದ್ರೆ ಇಲ್ಲಿ ಎಷ್ಟು ಲೈನ್ ಮೂವ್ ಆಗಿದೆ ನೋಡ್ಕೊಳ್ಳಿ. ಇಲ್ಲೂ ನಿಮ್ಗೆ 2 ಲೈನ್ಸ್ ಮೂವ್ ಆಗಿದೆ. ಸೊ ಹಾಗಾದ್ರೆ ನಿಮ್ಗೆ ವೋಲ್ಟ್ ಅಲ್ಲಿ 0.1 ಬಂದಿದ್ರೆ ಇವನ್ ಆಂಪಿಯರ್ ಐ ಅಲ್ಲೂ ಕೂಡ ನಿಮ್ಗೆ ಅಮ್ಮೀಟರ್ ರೀಡಿಂಗ್ ಕೂಡ 0.1 ಬಂದಿದೆ. ಸೊ 0.1 ಡಿವೈಡ್ ಬೈ 0.1 ದಟ್ ಈಸ್ 1 ಬರುತ್ತೆ. ಸಿಮಿಲರ್ಲಿ ಯು ಜಸ್ಟ್ ಮೂವ್ ದ ವೋಲ್ಟ್ ಮೀಟರ್ ರೀಡಿಂಗ್ another two lines that makes it 0.2 volts. ಓಕೆ, ಸೊ ಅಮ್ಮೀಟರ್ ಅಲ್ಲಿ ನಿಮ್ಗೆ ವೋಲ್ಟ್ ಮೀಟರ್ ಅಲ್ಲಿ 0.2 ಇದೆ ಈಗ ರೀಡಿಂಗು. ಅದೇ ರೀತಿ ಅಮ್ಮೀಟರ್ ಅಲ್ಲೂ ಕೂಡ ನಿಮ್ಗೆ ಏನ್ ಬಂದಿರುತ್ತೆ 0.2 ಅಂದ್ರೆ 4 ಲೈನ್ ಮೂವ್ ಆಗಿದೆ 0.2. ಸೊ ಇದನ್ನ ಇಲ್ಲಿ ಟ್ಯಾಬ್ಲೆಟ್ ಮಾಡಿದೀವಿ. ಸೊ 0.2 ಡಿವೈಡ್ ಬೈ 0.2 ದಟ್ ಈಸ್ 1. ಸಿಮಿಲರ್ಲಿ ವಿ ಶುಡ್ ಮೂವ್ ಟು ದ 0.6 ಅಂದ್ರೆ 6 ಲೈನ್ ಮೂವ್ ಮಾಡೋಣ. ಇಲ್ಲಿ 6 ಲೈನ್ ಮೂವ್ ಮಾಡಿದಾಗ ನಮ್ಗೆ ಇಲ್ಲೂ ಹತ್ತತ್ರ ನಿಮ್ಗೆ 6 ಲೈನೇ ಬಂದಿದೆ. ಓಕೆ, ಸೊ ಇಲ್ಲೂ 6 ಲೈನ್ ಬಂದಿರೋದ್ರಿಂದ ಇದು 0.3, ಇದು 0.3, ಇದು 0.3. ಸೊ ಎಂಡಿಂಗ್ ವಿಲ್ ಬಿ 0.3 ಡಿವೈಡೆಡ್ ಬೈ 0.3 ದಟ್ ಈಸ್ 1. ಈ ರೀತಿ ನಾವು ರೆಸಿಸ್ಟೆನ್ಸ್ ಅನ್ನ ಕಂಡು ಹಿಡಿದ್ಬಿಟ್ಟು ಮೀನ್ ವ್ಯಾಲ್ಯೂ ಆಫ್ ಆರ್ ನಾವು ಎಲ್ಲದನ್ನು ಆವರೇಜ್ ಮಾಡಿದ್ರೆ ಇಟ್ ಬಿಕಮ್ಸ್ 1. ಸೊ ದಿಸ್ ಇಸ್ ಕಾಲ್ಡ್ ಮೀನ್ ವ್ಯಾಲ್ಯೂ ಆರ್. ಅಂಡ್ ಆಫ್ಟರ್ ಫೈಂಡಿಂಗ್ ದಿಸ್ ನಾವು ಏನ್ ಮಾಡ್ಬೇಕು ಅಂತ ಅಂದ್ರೆ ಫಾರ್ಮುಲಾ ಇರುತ್ತೆ. ಸೊ ರೋ ಇಸ್ ಈಕ್ವಲ್ ಟು ಪೈ ಆರ್ ಸ್ಕ್ವೇರ್ ಆರ್ ಡಿವೈಡ್ ಬೈ ಎಲ್. ಸ್ಮಾಲ್ ಆರ್ ಅಂತ ಅಂದ್ರೆ ರೇಡಿಯಸ್ ಆಫ್ ದ ವೈರ್, ಕ್ಯಾಪಿಟಲ್ ಎಲ್ ಅಂದ್ರೆ ಲೆಂತ್ ಆಫ್ ದ ವೈರ್. ಇದು ಕೊಟ್ಟಿರ್ತಾರೆ ಎಕ್ಸಾಮ್ ಅಲ್ಲಿ, ನೀವು ಅದನ್ನ ಕಂಡು ಹಿಡ್ಕೊಂಡು ಈ ಕ್ಯಾಲ್ಕುಲೇಷನ್ ನ ಮಾಡಿದ್ರೆ ಫೈನಲಿ ಯು ಗೆಟ್ the what is the resistivity of the material of the wire. So this is about the experimental setup of resistivity of the wire. So thank you one and all.